ಅದ್ರ ಬಗ್ಗೆ ಪಕ್ಷ ತೀರ್ಮಾನ ಮಾಡ್ತದೆ. ಯಾಕಂತ ಅಂದ್ರೆ ಸಂವಿಧಾನದ ಹೆಸರಿನಲ್ಲಿ ಇವರು ಪ್ರಮಾಣವನ್ನ ತೆಗೆದುಕೊಂಡಿದ್ದಾರೆ. ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣವನ್ನ ತೆಗೆದುಕೊಂಡು ಈ ರೀತಿ ಒಂದು ಜಾತಿಗಳ ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂಥದ್ದು ಮತ್ತು ಜಾತಿ ನಿಂದನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನೇರವಾಗಿ ಮಾಡಿರ್ತಕ್ಕಂಥದ್ದು ಇದು ಸ್ಪೀಕರ್ ಅವರು ಕೂಡ ಗಮನ ಹರಿಸಬೇಕು. ಬಹುಶಃ ನಮ್ಮ ರಾಜ್ಯಪಾಲರು ಕೂಡ ಸಂವಿಧಾನವನ್ನ ಕಾಪಾಡ್ತಕ್ಕಂಥವ್ರು, ಅವರು ಕೂಡ ಇದಕ್ಕೆ ಪ್ರವೇಶ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈಗ ಬಿಜೆಪಿಯವರು ಏನು ಕ್ರಮ ತಗೋತಾರೋ ಅವ್ರ ಪಾರ್ಟಿಗೆ ಬಿಟ್ಟಿದ್ರು. ಈಗ ನಿಮ್ದೇ ಸರ್ಕಾರ ಇದೆ, ಇದೇ ಪ್ರಕರಣದಲ್ಲಿ ಎಫ್ಐಆರ್ ಆಗಿದ್ರೆ ಇಷ್ಟೊತ್ತಿ ಬೇರೆ ಯಾರಾದ್ರೂ ಅರೆಸ್ಟ್ ಆಗ್ತಾ ಇದ್ರು. ಎಫ್ಐಆರ್ ಆದ್ರೂ ಕೂಡ ಪೊಲೀಸರು ಸುಮ್ಮನೆ ಇದ್ದಾರೆ, ಇನ್ನೂ ಅರೆಸ್ಟ್ ಮಾಡಿಲ್ಲ. ನೋಡಿ, ನಾನು ಹೇಳೋದು ಅವ್ರು ಅರೆಸ್ಟ್ ಮಾಡೋದು ಬಿಡೋದು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ, ಗೃಹ ಸಚಿವರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ, ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತಾ ಇದ್ದೇನೆ. ಇದು ನಿರ್ದಾಕ್ಷಿಣ್ಯವಾಗಿ ಅವರನ್ನ ಕೂಡಲೇ ಅವ್ರ ಮೇಲೆ ಕಾನೂನು ಕ್ರಮನ ತೆಗೆದುಕೊಳ್ಬೇಕು. ಯಾವ್ಯಾವ ರೀತಿಯ ಒಂದು ಆರೋಪಗಳಿದೆ ಇವತ್ತು ಜನರಿಗೆ ಒಂದು ನಿಮ್ಮ ಮೇಲೆ ಸರ್ಕಾರದ ಮೇಲೆ ವಿಶ್ವಾಸ ಬರಬೇಕು ಅಂತ ಎಲ್ರಿಗೂ ಕೂಡ ಒಂದೇ ನ್ಯಾಯ ಸಿಗ್ತದೆ ಅನ್ನೋದು ಏನಾದ್ರು ಆಯ್ತು ಅಂತಂದ್ರೆ ಈ ಜಾತಿ ನಿಂದನೆಯ ಆರೋಪ, ಹೆಣ್ಣು ಮಕ್ಕಳನ್ನ ತುಚ್ಛವಾಗಿ ನೋಡಿರ್ತಕ್ಕಂಥದ್ದು ಮತ್ತು ಸಮಾಜಗಳ ಮಧ್ಯೆ ಜಾತಿಗಳ ಮಧ್ಯೆ ಒಂದು ವಿಷ ಬೀಜವನ್ನ ಬಿತ್ತಕ್ಕಂತ ಏನು ಪ್ರಯತ್ನ ನಡೆದಿದೆ, ಇದೆಲ್ಲದರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಇವರು ಎಕ್ಸ್ಟ್ರಾರ್ಡಿನರಿ, ಸ್ವಲ್ಪ ಸ್ಪೆಷಲ್ ಮ್ಯಾನ್. ಇವ್ರ ವ್ಯಕ್ತಿತ್ವನೇ ಒಂಥರ. ಇವರು ಬೇರೆ, ಇವ್ರು ನಿರ್ಮಾಣ ಮಾಡೋ ಸ್ಟೈಲೇ ಬೇರೆ. ಹೆಂಗ್ ಬೇಕಾದ್ರೂ ತಿರ್ಚ್ತಾರೆ. ಜಾತಿ ಒಕ್ಕಲಿಗರನ್ನ ಎಷ್ಟು ಕೀಳಾಕೊಂಡಿದ್ದಾರೆ. ದಲಿತರ ಓಟ್ ಬೇಕು, ಒಕ್ಕಲಿಗರು ಓಟ್ ಬೇಕು ಅಂತ ಇನ್ನೊಬ್ರ ಹತ್ರ ಕಾಲ್ ಕಟ್ಕೋತಾರೆ.